ಇನ್ನ ಶಾಹೀನ್ 1.5 ವರ್ಷಗಳಿಂದ ಮನೆಗೆ ಬಂದಿರಲಿಲ್ಲ. ಕೇವಲ ಫೋನ್ ಕಾಲ್ ಅಲ್ಲೇ ಅಪ್ಪ ಮಗಳ ಮಾತುಕತೆ ನಡೀತಾ ಇತ್ತು. ಮಹಾರಾಷ್ಟ್ರದ ವ್ಯಕ್ತಿಯೊಬ್ಬನನ್ನ ಶಾಹೀನ್ ಮದುವೆಯಾಗಿದ್ಲು. ಟೆರರ್ ಡಾಕ್ಟರ್ ಶಾಹೀನ್ಗೆ ಅಣ್ಣ ಮತ್ತೆ ತಮ್ಮ ಇದ್ದಾರೆ. ಎಲಹಾಬಾದ್ನಲ್ಲಿ ವೈದ್ಯಕೀಯ ಶಿಕ್ಷಣವನ್ನ ಪಡೆದಿರೋದು ಈ ಶಾಹೀನ್. ತಮ್ಮ ಫರ್ವೇಜ್ ಕೆಲವು ತಿಂಗಳಿಂದ ಮನೆಗೆ ಬಂದಿಲ್ಲ. ಫರ್ವೇಜ್ ಮನೆ ಮೇಲೂ ಕೂಡ ಇವತ್ತು ಬೆಳಿಗ್ಗೆ ದಾಳಿಯನ್ನ ಮಾಡಲಾಗಿತ್ತು. ಫರ್ವೇಜ್ ಕೂಡ ಉಗ್ರ ಚಟುವಟಿಕೆಗಳಲ್ಲಿ ಭಾಗಿಯಾಗಿರುವ ಶಂಕೆ ಇದೆ. ಜೆಎಸ್ವಿಎಂ ವೈದ್ಯಕೀಯ ಕಾಲೇಜಲ್ಲಿ ಅಧ್ಯಾಪಕಿಯಾಗಿ ಸೇವೆ ಮಾಡ್ತಾ ಇದ್ದವಳು ಈ ಶಾಹೀನ್. ಗಣೇಶ್ ಶಂಕರ್ ವಿದ್ಯಾರ್ಥಿ ಮೆಮೋರಿಯಲ್ ಮೆಡಿಕಲ್ ಕಾಲೇಜ್ ಕಾನ್ಪುರ್ 2009 ಮತ್ತು 10ರಲ್ಲಿ ವರ್ಗಾವಣೆಗೊಂಡಿದ್ದ ಶಾಹೀನ್ ಸರ್ಕಾರಿ ವೈದ್ಯಕೀಯ ಕಾಲೇಜ್ಗೆ ವರ್ಗಾವಣೆಯಾಗಿತ್ತು. ಈಗ ಹಲವು ವಿಚಾರಗಳು ಈಗ ಗೊತ್ತಾಗ್ತಾ ಇದೆ. हमारी बेटी ये हरकत नहीं कर सकती है. ಇನ್ನ ಶಾಹೀನ್ 1.5 ವರ್ಷಗಳಿಂದ ಮನೆಗೆ ಬಂದಿರಲಿಲ್ಲ. ಕೇವಲ ಫೋನ್ ಕಾಲ್ ಅಲ್ಲೇ ಅಪ್ಪ ಮಗಳ ಮಾತುಕತೆ ನಡೀತಾ ಇತ್ತು. ಮಹಾರಾಷ್ಟ್ರದ ವ್ಯಕ್ತಿಯೊಬ್ಬನನ್ನ ಶಾಹೀನ್ ಮದುವೆಯಾಗಿದ್ಲು. ಟೆರರ್ ಡಾಕ್ಟರ್ ಶಾಹೀನ್ಗೆ ಅಣ್ಣ ಮತ್ತೆ ತಮ್ಮ ಇದ್ದಾರೆ. ಎಲಹಾಬಾದ್ನಲ್ಲಿ ವೈದ್ಯಕೀಯ ಶಿಕ್ಷಣವನ್ನ ಪಡೆದಿರೋದು ಈ ಶಾಹೀನ್. ತಮ್ಮ ಫರ್ವೇಜ್ ಕೆಲವು ತಿಂಗಳಿಂದ ಮನೆಗೆ ಬಂದಿಲ್ಲ. ಫರ್ವೇಜ್ ಮನೆ ಮೇಲೂ ಕೂಡ ಇವತ್ತು ಬೆಳಿಗ್ಗೆ ದಾಳಿಯನ್ನ ಮಾಡಲಾಗಿತ್ತು. ಫರ್ವೇಜ್ ಕೂಡ ಉಗ್ರ ಚಟುವಟಿಕೆಗಳಲ್ಲಿ ಭಾಗಿಯಾಗಿರುವ ಶಂಕೆ ಇದೆ. ಜೆಎಸ್ವಿಎಂ ವೈದ್ಯಕೀಯ ಕಾಲೇಜಲ್ಲಿ ಅಧ್ಯಾಪಕಿಯಾಗಿ ಸೇವೆ ಮಾಡ್ತಾ ಇದ್ದವಳು ಈ ಶಾಹೀನ್. ಗಣೇಶ್ ಶಂಕರ್ ವಿದ್ಯಾರ್ಥಿ ಮೆಮೋರಿಯಲ್ ಮೆಡಿಕಲ್ ಕಾಲೇಜ್ ಕಾನ್ಪುರ್ 2009 ಮತ್ತು 10ರಲ್ಲಿ ವರ್ಗಾವಣೆಗೊಂಡಿದ್ದ ಶಾಹೀನ್ ಸರ್ಕಾರಿ ವೈದ್ಯಕೀಯ ಕಾಲೇಜ್ಗೆ ವರ್ಗಾವಣೆಯಾಗಿತ್ತು. ಈಗ ಹಲವು ವಿಚಾರಗಳು ಈಗ ಗೊತ್ತಾಗ್ತಾ ಇದೆ. हमारी बेटी ये हरकत नहीं कर सकती है. ಇನ್ನ ಶಾಹೀನ್ 1.5 ವರ್ಷಗಳಿಂದ ಮನೆಗೆ ಬಂದಿರಲಿಲ್ಲ. ಕೇವಲ ಫೋನ್ ಕಾಲ್ ಅಲ್ಲೇ ಅಪ್ಪ ಮಗಳ ಮಾತುಕತೆ ನಡೀತಾ ಇತ್ತು. ಮಹಾರಾಷ್ಟ್ರದ ವ್ಯಕ್ತಿಯೊಬ್ಬನನ್ನ ಶಾಹೀನ್ ಮದುವೆಯಾಗಿದ್ಲು. ಟೆರರ್ ಡಾಕ್ಟರ್ ಶಾಹೀನ್ಗೆ ಅಣ್ಣ ಮತ್ತೆ ತಮ್ಮ ಇದ್ದಾರೆ. ಎಲಹಾಬಾದ್ನಲ್ಲಿ ವೈದ್ಯಕೀಯ ಶಿಕ್ಷಣವನ್ನ ಪಡೆದಿರೋದು ಈ ಶಾಹೀನ್. ತಮ್ಮ ಫರ್ವೇಜ್ ಕೆಲವು ತಿಂಗಳಿಂದ ಮನೆಗೆ ಬಂದಿಲ್ಲ. ಫರ್ವೇಜ್ ಮನೆ ಮೇಲೂ ಕೂಡ ಇವತ್ತು ಬೆಳಿಗ್ಗೆ ದಾಳಿಯನ್ನ ಮಾಡಲಾಗಿತ್ತು. ಫರ್ವೇಜ್ ಕೂಡ ಉಗ್ರ ಚಟುವಟಿಕೆಗಳಲ್ಲಿ ಭಾಗಿಯಾಗಿರುವ ಶಂಕೆ ಇದೆ. ಜೆಎಸ್ವಿಎಂ ವೈದ್ಯಕೀಯ ಕಾಲೇಜಲ್ಲಿ ಅಧ್ಯಾಪಕಿಯಾಗಿ ಸೇವೆ ಮಾಡ್ತಾ ಇದ್ದವಳು ಈ ಶಾಹೀನ್. ಗಣೇಶ್ ಶಂಕರ್ ವಿದ್ಯಾರ್ಥಿ ಮೆಮೋರಿಯಲ್ ಮೆಡಿಕಲ್ ಕಾಲೇಜ್ ಕಾನ್ಪುರ್ 2009 ಮತ್ತು 10ರಲ್ಲಿ ವರ್ಗಾವಣೆಗೊಂಡಿದ್ದ ಶಾಹೀನ್ ಸರ್ಕಾರಿ ವೈದ್ಯಕೀಯ ಕಾಲೇಜ್ಗೆ ವರ್ಗಾವಣೆಯಾಗಿತ್ತು. ಈಗ ಹಲವು ವಿಚಾರಗಳು ಈಗ ಗೊತ್ತಾಗ್ತಾ ಇದೆ. हमारी बेटी ये हरकत नहीं कर सकती है. ಇನ್ನ ಶಾಹೀನ್ 1.5 ವರ್ಷಗಳಿಂದ ಮನೆಗೆ ಬಂದಿರಲಿಲ್ಲ. ಕೇವಲ ಫೋನ್ ಕಾಲ್ ಅಲ್ಲೇ ಅಪ್ಪ ಮಗಳ ಮಾತುಕತೆ ನಡೀತಾ ಇತ್ತು. ಮಹಾರಾಷ್ಟ್ರದ ವ್ಯಕ್ತಿಯೊಬ್ಬನನ್ನ ಶಾಹೀನ್ ಮದುವೆಯಾಗಿದ್ಲು. ಟೆರರ್ ಡಾಕ್ಟರ್ ಶಾಹೀನ್ಗೆ ಅಣ್ಣ ಮತ್ತೆ ತಮ್ಮ ಇದ್ದಾರೆ. ಎಲಹಾಬಾದ್ನಲ್ಲಿ ವೈದ್ಯಕೀಯ ಶಿಕ್ಷಣವನ್ನ ಪಡೆದಿರೋದು ಈ ಶಾಹೀನ್. ತಮ್ಮ ಫರ್ವೇಜ್ ಕೆಲವು ತಿಂಗಳಿಂದ ಮನೆಗೆ ಬಂದಿಲ್ಲ. ಫರ್ವೇಜ್ ಮನೆ ಮೇಲೂ ಕೂಡ ಇವತ್ತು ಬೆಳಿಗ್ಗೆ ದಾಳಿಯನ್ನ ಮಾಡಲಾಗಿತ್ತು. ಫರ್ವೇಜ್ ಕೂಡ ಉಗ್ರ ಚಟುವಟಿಕೆಗಳಲ್ಲಿ ಭಾಗಿಯಾಗಿರುವ ಶಂಕೆ ಇದೆ. ಜೆಎಸ್ವಿಎಂ ವೈದ್ಯಕೀಯ ಕಾಲೇಜಲ್ಲಿ ಅಧ್ಯಾಪಕಿಯಾಗಿ ಸೇವೆ ಮಾಡ್ತಾ ಇದ್ದವಳು ಈ ಶಾಹೀನ್. ಗಣೇಶ್ ಶಂಕರ್ ವಿದ್ಯಾರ್ಥಿ ಮೆಮೋರಿಯಲ್ ಮೆಡಿಕಲ್ ಕಾಲೇಜ್ ಕಾನ್ಪುರ್ 2009 ಮತ್ತು 10ರಲ್ಲಿ ವರ್ಗಾವಣೆಗೊಂಡಿದ್ದ ಶಾಹೀನ್ ಸರ್ಕಾರಿ ವೈದ್ಯಕೀಯ ಕಾಲೇಜ್ಗೆ ವರ್ಗಾವಣೆಯಾಗಿತ್ತು. ಈಗ ಹಲವು ವಿಚಾರಗಳು ಈಗ ಗೊತ್ತಾಗ್ತಾ ಇದೆ. हमारी बेटी ये हरकत नहीं कर सकती है. ಇನ್ನ ಶಾಹೀನ್ 1.5 ವರ್ಷಗಳಿಂದ ಮನೆಗೆ ಬಂದಿರಲಿಲ್ಲ. ಕೇವಲ ಫೋನ್ ಕಾಲ್ ಅಲ್ಲೇ ಅಪ್ಪ ಮಗಳ ಮಾತುಕತೆ ನಡೀತಾ ಇತ್ತು. ಮಹಾರಾಷ್ಟ್ರದ ವ್ಯಕ್ತಿಯೊಬ್ಬನನ್ನ ಶಾಹೀನ್ ಮದುವೆಯಾಗಿದ್ಲು. ಟೆರರ್ ಡಾಕ್ಟರ್ ಶಾಹೀನ್ಗೆ ಅಣ್ಣ ಮತ್ತೆ ತಮ್ಮ ಇದ್ದಾರೆ.
ಎಲಹಾಬಾದ್ನಲ್ಲಿ ವೈದ್ಯಕೀಯ ಶಿಕ್ಷಣವನ್ನ ಪಡೆದಿರೋದು ಈ ಶಾಹೀನ್. ತಮ್ಮ ಫರ್ವೇಜ್ ಕೆಲವು ತಿಂಗಳಿಂದ ಮನೆಗೆ ಬಂದಿಲ್ಲ. ಫರ್ವೇಜ್ ಮನೆ ಮೇಲೂ ಕೂಡ ಇವತ್ತು ಬೆಳಿಗ್ಗೆ ದಾಳಿಯನ್ನ ಮಾಡಲಾಗಿತ್ತು. ಫರ್ವೇಜ್ ಕೂಡ ಉಗ್ರ ಚಟುವಟಿಕೆಗಳಲ್ಲಿ ಭಾಗಿಯಾಗಿರುವ ಶಂಕೆ ಇದೆ. ಜೆಎಸ್ವಿಎಂ ವೈದ್ಯಕೀಯ ಕಾಲೇಜಲ್ಲಿ ಅಧ್ಯಾಪಕಿಯಾಗಿ ಸೇವೆ ಮಾಡ್ತಾ ಇದ್ದವಳು ಈ ಶಾಹೀನ್. ಗಣೇಶ್ ಶಂಕರ್ ವಿದ್ಯಾರ್ಥಿ ಮೆಮೋರಿಯಲ್ ಮೆಡಿಕಲ್ ಕಾಲೇಜ್ ಕಾನ್ಪುರ್ 2009 ಮತ್ತು 10ರಲ್ಲಿ ವರ್ಗಾವಣೆಗೊಂಡಿದ್ದ ಶಾಹೀನ್ ಸರ್ಕಾರಿ ವೈದ್ಯಕೀಯ ಕಾಲೇಜ್ಗೆ ವರ್ಗಾವಣೆಯಾಗಿತ್ತು. ಈಗ ಹಲವು ವಿಚಾರಗಳು ಈಗ ಗೊತ್ತಾಗ್ತಾ ಇದೆ. हमारी बेटी ये हरकत नहीं कर सकती है. ಇನ್ನ ಶಾಹೀನ್ 1.5 ವರ್ಷಗಳಿಂದ ಮನೆಗೆ ಬಂದಿರಲಿಲ್ಲ. ಕೇವಲ ಫೋನ್ ಕಾಲ್ ಅಲ್ಲೇ ಅಪ್ಪ ಮಗಳ ಮಾತುಕತೆ ನಡೀತಾ ಇತ್ತು. ಮಹಾರಾಷ್ಟ್ರದ ವ್ಯಕ್ತಿಯೊಬ್ಬನನ್ನ ಶಾಹೀನ್ ಮದುವೆಯಾಗಿದ್ಲು. ಟೆರರ್ ಡಾಕ್ಟರ್ ಶಾಹೀನ್ಗೆ ಅಣ್ಣ ಮತ್ತೆ ತಮ್ಮ ಇದ್ದಾರೆ. ಎಲಹಾಬಾದ್ನಲ್ಲಿ ವೈದ್ಯಕೀಯ ಶಿಕ್ಷಣವನ್ನ ಪಡೆದಿರೋದು ಈ ಶಾಹೀನ್. ತಮ್ಮ ಫರ್ವೇಜ್ ಕೆಲವು ತಿಂಗಳಿಂದ ಮನೆಗೆ ಬಂದಿಲ್ಲ. ಫರ್ವೇಜ್ ಮನೆ ಮೇಲೂ ಕೂಡ ಇವತ್ತು ಬೆಳಿಗ್ಗೆ ದಾಳಿಯನ್ನ ಮಾಡಲಾಗಿತ್ತು. ಫರ್ವೇಜ್ ಕೂಡ ಉಗ್ರ ಚಟುವಟಿಕೆಗಳಲ್ಲಿ ಭಾಗಿಯಾಗಿರುವ ಶಂಕೆ ಇದೆ. ಜೆಎಸ್ವಿಎಂ ವೈದ್ಯಕೀಯ ಕಾಲೇಜಲ್ಲಿ ಅಧ್ಯಾಪಕಿಯಾಗಿ ಸೇವೆ ಮಾಡ್ತಾ ಇದ್ದವಳು ಈ ಶಾಹೀನ್. ಗಣೇಶ್ ಶಂಕರ್ ವಿದ್ಯಾರ್ಥಿ ಮೆಮೋರಿಯಲ್ ಮೆಡಿಕಲ್ ಕಾಲೇಜ್ ಕಾನ್ಪುರ್ 2009 ಮತ್ತು 10ರಲ್ಲಿ ವರ್ಗಾವಣೆಗೊಂಡಿದ್ದ ಶಾಹೀನ್ ಸರ್ಕಾರಿ ವೈದ್ಯಕೀಯ ಕಾಲೇಜ್ಗೆ ವರ್ಗಾವಣೆಯಾಗಿತ್ತು. ಈಗ ಹಲವು ವಿಚಾರಗಳು ಈಗ ಗೊತ್ತಾಗ್ತಾ ಇದೆ. हमारी बेटी ये हरकत नहीं कर सकती है. ಇನ್ನ ಶಾಹೀನ್ 1.5 ವರ್ಷಗಳಿಂದ ಮನೆಗೆ ಬಂದಿರಲಿಲ್ಲ. ಕೇವಲ ಫೋನ್ ಕಾಲ್ ಅಲ್ಲೇ ಅಪ್ಪ ಮಗಳ ಮಾತುಕತೆ ನಡೀತಾ ಇತ್ತು. ಮಹಾರಾಷ್ಟ್ರದ ವ್ಯಕ್ತಿಯೊಬ್ಬನನ್ನ ಶಾಹೀನ್ ಮದುವೆಯಾಗಿದ್ಲು. ಟೆರರ್ ಡಾಕ್ಟರ್ ಶಾಹೀನ್ಗೆ ಅಣ್ಣ ಮತ್ತೆ ತಮ್ಮ ಇದ್ದಾರೆ. ಎಲಹಾಬಾದ್ನಲ್ಲಿ ವೈದ್ಯಕೀಯ ಶಿಕ್ಷಣವನ್ನ ಪಡೆದಿರೋದು ಈ ಶಾಹೀನ್. ತಮ್ಮ ಫರ್ವೇಜ್ ಕೆಲವು ತಿಂಗಳಿಂದ ಮನೆಗೆ ಬಂದಿಲ್ಲ. ಫರ್ವೇಜ್ ಮನೆ ಮೇಲೂ ಕೂಡ ಇವತ್ತು ಬೆಳಿಗ್ಗೆ ದಾಳಿಯನ್ನ ಮಾಡಲಾಗಿತ್ತು. ಫರ್ವೇಜ್ ಕೂಡ ಉಗ್ರ ಚಟುವಟಿಕೆಗಳಲ್ಲಿ ಭಾಗಿಯಾಗಿರುವ ಶಂಕೆ ಇದೆ. ಜೆಎಸ್ವಿಎಂ ವೈದ್ಯಕೀಯ ಕಾಲೇಜಲ್ಲಿ ಅಧ್ಯಾಪಕಿಯಾಗಿ ಸೇವೆ ಮಾಡ್ತಾ ಇದ್ದವಳು ಈ ಶಾಹೀನ್. ಗಣೇಶ್ ಶಂಕರ್ ವಿದ್ಯಾರ್ಥಿ ಮೆಮೋರಿಯಲ್ ಮೆಡಿಕಲ್ ಕಾಲೇಜ್ ಕಾನ್ಪುರ್ 2009 ಮತ್ತು 10ರಲ್ಲಿ ವರ್ಗಾವಣೆಗೊಂಡಿದ್ದ ಶಾಹೀನ್ ಸರ್ಕಾರಿ ವೈದ್ಯಕೀಯ ಕಾಲೇಜ್ಗೆ ವರ್ಗಾವಣೆಯಾಗಿತ್ತು. ಈಗ ಹಲವು ವಿಚಾರಗಳು ಈಗ ಗೊತ್ತಾಗ್ತಾ ಇದೆ. हमारी बेटी ये हरकत नहीं कर सकती है. ಇನ್ನ ಶಾಹೀನ್ 1.5 ವರ್ಷಗಳಿಂದ ಮನೆಗೆ ಬಂದಿರಲಿಲ್ಲ. ಕೇವಲ ಫೋನ್ ಕಾಲ್ ಅಲ್ಲೇ ಅಪ್ಪ ಮಗಳ ಮಾತುಕತೆ ನಡೀತಾ ಇತ್ತು. ಮಹಾರಾಷ್ಟ್ರದ ವ್ಯಕ್ತಿಯೊಬ್ಬನನ್ನ ಶಾಹೀನ್ ಮದುವೆಯಾಗಿದ್ಲು. ಟೆರರ್ ಡಾಕ್ಟರ್ ಶಾಹೀನ್ಗೆ ಅಣ್ಣ ಮತ್ತೆ ತಮ್ಮ ಇದ್ದಾರೆ. ಎಲಹಾಬಾದ್ನಲ್ಲಿ ವೈದ್ಯಕೀಯ ಶಿಕ್ಷಣವನ್ನ ಪಡೆದಿರೋದು ಈ ಶಾಹೀನ್. ತಮ್ಮ ಫರ್ವೇಜ್ ಕೆಲವು ತಿಂಗಳಿಂದ ಮನೆಗೆ ಬಂದಿಲ್ಲ. ಫರ್ವೇಜ್ ಮನೆ ಮೇಲೂ ಕೂಡ ಇವತ್ತು ಬೆಳಿಗ್ಗೆ ದಾಳಿಯನ್ನ ಮಾಡಲಾಗಿತ್ತು. ಫರ್ವೇಜ್ ಕೂಡ ಉಗ್ರ ಚಟುವಟಿಕೆಗಳಲ್ಲಿ ಭಾಗಿಯಾಗಿರುವ ಶಂಕೆ ಇದೆ. ಜೆಎಸ್ವಿಎಂ ವೈದ್ಯಕೀಯ ಕಾಲೇಜಲ್ಲಿ ಅಧ್ಯಾಪಕಿಯಾಗಿ ಸೇವೆ ಮಾಡ್ತಾ ಇದ್ದವಳು ಈ ಶಾಹೀನ್. ಗಣೇಶ್ ಶಂಕರ್ ವಿದ್ಯಾರ್ಥಿ ಮೆಮೋರಿಯಲ್ ಮೆಡಿಕಲ್ ಕಾಲೇಜ್ ಕಾನ್ಪುರ್ 2009 ಮತ್ತು 10ರಲ್ಲಿ ವರ್ಗಾವಣೆಗೊಂಡಿದ್ದ ಶಾಹೀನ್ ಸರ್ಕಾರಿ ವೈದ್ಯಕೀಯ ಕಾಲೇಜ್ಗೆ ವರ್ಗಾವಣೆಯಾಗಿತ್ತು. ಈಗ ಹಲವು ವಿಚಾರಗಳು ಈಗ ಗೊತ್ತಾಗ್ತಾ ಇದೆ. हमारी बेटी ये हरकत नहीं कर सकती है.